ಒಂದು ಸರ್ಪ್ರೈಸ್ ನೋಡಿ, ಇವ್ರು ಕೂತಿರೋದು ಊಟಕ್ಕೆ. ಇವತ್ತೊಂದು 10 ನಿಮಿಷ ಲೇಟ್ ಆಯಿತು ಪಾಪ, ಎಲ್ಲ ಒಂದೇ ಡೈರೆಕ್ಷನಲ್ಲಿ ಕೂತವ್ರು ಇವರು. ಇದು ಬಸವ, ಕನ್ವರ್ ಮಮ್ಮಿ, ಕನ್ವರ್ ಕರಿಯ, ಚಿಕ್ಕ ರೌಡಿ, ನನ್ನ ಸ್ನೋ, ನರ್ಪೆತ್ಲ. ಅವನು ಯಾಕೋ ಸಪ್ರೇಟ್ ಹೋಗ್ಬಿಟ್ಟವನೆ. ಕುಟಿ ಇನ್ನೊಬ್ಬ ಅಲ್ಲಿ ಎಮ್ ಸ್ಯಾಂಡಲ್ ಮಲ್ಗವನೆ. ಕರೆಕ್ಟಾಗಿ 6 ಗಂಟೆ ಆದರೆ ಬರ್ತಾರೆ ಇವರು. ಅಲ್ಲಿ ತನಕ ನೋಡಿ, ಅಲ್ಲಿ ಎಮ್ ಸ್ಯಾಂಡ್ ಹಾಕಿದ್ದೀನಿ, ಅಲ್ಲಿ ಮಲಗ್ತಾರೆ. ಇಲ್ಲಾಂದರೆ ನಾನು ಯಾವಾಗಲೂ ಒಂದು ಸತಿ ವಿಡಿಯೋ ಹಾಕ್ತೀನಲ್ಲ, ಆಂಟಿ ಮನೆ ಹತ್ರ ಮಲಗ್ತಾರೆ. ಇವ್ರಿಗೆ ಟೈಮ್ ನೋಡೋಕ್ಕೆ ಬರಲ್ಲ, ಓದಿಲ್ಲ, ಮತ್ತು ಯಾರು ಹೇಳಿ ಕಳ್ಸೋಕ್ಕೂ ಅರ್ಥವೂ ಆಗಲ್ಲ. ಆದರೆ ಟೈಮ್ ಕರೆಕ್ಟಾಗಿ ಬರ್ತಾರೆ ಊಟಕ್ಕೆ. ಅಂದರೆ ನಾನು ಏನು ಹೇಳಬೇಕು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಂದಂತೂ ಸತ್ಯ, ದೇವರು ಅವ್ರಿಗೆ ಸಮಯ, ಹೊಟ್ಟೆ ಹಶು, ಯಾವ ಟೈಮ್ಗೆ ಎಲ್ಲೋದ್ರೆ ಊಟ ಸಿಗುತ್ತೆ, ಎಷ್ಟೊತ್ತಿಗೆ ಹೋಗಬೇಕು, ಎಷ್ಟೊತ್ತು ತನಕ ಕಾಯಬೇಕು, ಎಲ್ಲಿ ಊಟ ಕೊಡ್ತಾರೆ, ಅದೆಲ್ಲ ಅವ್ರಿಗೆ ದೇವರು ಕೊಟ್ಟಿರ್ತಾನೆ ಆ ಶಕ್ತಿನ. ಅದಕ್ಕೆ ಹೇಳೋದು ಅವಕ್ಕೆ ತುಂಬ ಬುದ್ಧಿ ಜಾಸ್ತಿ. ಮತ್ತು ಇದು ಏನು ನಿಯತ್ತು ಪ್ರಾಣಿ ಅಂತ ಹೇಳೋದು. ಕರೆಕ್ಟಾಗಿ ಬರ್ತಾರೆ ನೋಡಿ. 10 ನಿಮಿಷ ಲೇಟ್ ಆದರೆ ಸಾಕು, ಗೊತ್ತಾಗ್ಬಿಡುತ್ತೆ ಏನಪ್ಪ ಇವತ್ತಿನ ಊಟ ಬಂದಿಲ್ಲ ಅಂತ. ಅವಾಗ ಬರ್ತಾರೆ, ಗೇಟ್ ಹತ್ರ ನೋಡ್ತಾರೆ. ಇವ್ರು ಇಲ್ಲಿ ನನ್ನ ಮನೆ ಮುಂದೆ ಇರೋರು. ಸೊ ಪಾಪ ಒಂದು ದಿವಸ ನಾನು ಊಟ ತಪ್ಸಲ್ಲ. ನನಗೆ ಸಂಕಟ ಆಗುತ್ತೆ, ಒಂದು ದಿವಸ ಈ ಮಕ್ಳಿಗೆ ಊಟ ಇಲ್ವಲ್ಲಪ್ಪ ದೇವರೇ, ಏನು ಮಾಡ್ತಾರೋ ಅಂತ. ಇವತ್ತಿನ ತನಕನೂ ನಾನು 9 ವರ್ಷ ಆಯಿತು ಶುರು ಮಾಡಿ. ಈ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ನಾನು ಹೋಗಿ ಊಟ ಹಾಕ್ತಿದ್ದೆ. ನನ್ನ ಮನೆ ಹತ್ರ ಯಾವುದೂ ಬರ್ತಿರ್ಲಿಲ್ಲ, ಯಾಕೆಂದರೆ ನಾನು ಬಾಡಿಗೆ ಮನೆ. ಆದರೂ ನನ್ನ ಮನೆ ಹತ್ರ ಒಂದು 3-4 ಇರ್ತಿತ್ತು, ಅವರಿಗಷ್ಟೇ ಕೊಡ್ತಿದ್ದೆ. ಮಿಕ್ಕಿದ್ದೆಲ್ಲ ಯಶವಂತಪುರ, ರಾಜಾಜಿನಗರ, ಎ ಬ್ಲಾಕು. ನಾನಿದ್ದಿದ್ದು ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನು, ಅಲ್ಲೆಲ್ಲ ಹೋಗಿ ಸುಮಾರು ಒಂದು 250 ಮಕ್ಕಳಿಗೆ ಅಲ್ಲಿ ಊಟ ಜಾಸ್ತಿ ಕೊಡ್ತಿದ್ದೆ. ಆದರೆ ಆಚೆ ಹೋಗಿ ಮನೆ ಒಳಗಡೆ, ಮನೆ ಹತ್ರ ಎಲ್ಲ, ಮನೇಲಿ 1 ರಿಟ್ರೀವರ್ ಇತ್ತು. ಸೊ ಇಲ್ಲಿ ಬಂದು ಇವಾಗ ಅದೇ 9-8 ನಾನು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಪಾಯ ಹಾಕುವಾಗಲೇ ಇವರೆಲ್ಲ ಇದ್ದವರೇನೆ. ಆ ಲಾಸ್ಟಲ್ಲಿರೋನೊಬ್ಬ ಇರಲಿಲ್ಲ, ಮಿಕ್ಕಿದವರೆಲ್ಲ ನಾನು ಪಾಯ ಹಾಕ್ದಾಗಿಂದ ಇದ್ದಾರೆ. ನಾನು ಮನೆ ಕಟ್ಟಿ ಇವಾಗ 6 ವರ್ಷ ಆಯಿತು. ಮನೆ ಕಟ್ಟಕ್ಕೆ 1.5 ವರ್ಷ, 7.5, 8 ವರ್ಷ. ಸೊ 8 ವರ್ಷದಿಂದನೂ ಇವರಿದ್ದಾರೆ ನೋಡಿ. ಅಲ್ಲೊಬ್ಬ ಮಲ್ಕೊಂಡಿದ್ದಾನೆ. ಸೊ ಹಾಗಾಗಿ ನಾನು ಒಂದು ದಿವಸ ಊಟ ತಪ್ಸಲ್ಲ. ಕೊಡೋದು ನಾನು 1 ಹೊತ್ತು ಊಟ, ಹೊಟ್ಟೆ ತುಂಬ ತೃಪ್ತಿಯಾಗಿ. ಈ ಮದುವೆ ಮನೇಲಿ ಹೆಂಗೆ ಕೇಳಿ ಬಡಿಸ್ತಾರೋ ಅದಕ್ಕಿಂತ ಒಂದು ಕೈ ಹೆಚ್ಚಾಗೇ ಬಡಿಸ್ತೀನಿ. ಮತ್ತು ಒಂದು ಸ್ವಲ್ಪ ಅವ್ರ ಪ್ಲೇಟಲ್ಲಿ ಬಿಟ್ಟಿರ್ತೀನಿ, ಯಾಕೆಂದರೆ ರಾತ್ರಿ ಹಶ್ವಾದ್ರೆ ಬಂದು ತಿಂತಾರೆ. ನಾಳೆ ಸಂಜೆ ತನಕ ನಾನೇನು ಊಟ ಕೊಡೋಲ್ಲ ಇವರಿಗೆಲ್ಲ ಅಂತ. ಸೊ ಹೇಗಿದೆ ನೋಡಿ ಈ ಮಕ್ಕಳು ಟೈಮ್ ಟೇಬಲ್. ಬಚ್ಚೋ, ಇದು ನನ್ನ ಬಚ್ಚಿ, ಇದು ಬಚ್ಚಿ ಬೇಬಿ, ಇದು ಬಚ್ಚ ನನ್ನ ಮಗನ ಇದೆ. ಇವನು ಬಸವ ಅಂತ ಹೆಸರಿಕ್ಕಿನಿ. ನಾವು ಸ್ಟಾರ್ಟಿಂಗ್ ಏರಿಯಾಗೆ ಬರುವಾಗ, ಮನೆ ಕಟ್ಟುವಾಗ ಎಲ್ಲಿ ನೋಡಿ ಇವರೇ ಇರೋನು. ಹಂಗಾಗಿ ಇವನಿಗೆ ಬಸವ ಅಂತ ಇಟ್ಟಿದ್ದೆ. ನಾನು ಒಂದು ಸತಿ ವಿಡಿಯೋ ಹಾಕಿದ್ಮೇಲೆ ಯಾರೋ ಕಣ್ಣು ಹೊಡೆದ್ಬಿಟ್ಟಿದ್ರು ಅಂತ, ಅದು ಇವನೇ. ಮನೆ ಕಟ್ಟೋ ಜಾಗದಲ್ಲಿ ಹೋದಾಗ ಹೊಡೆದಿದ್ರು, ಕೂತ್ಕೊಂಬಿಟ್ಟು ಗಾಯ ಆಗಿಬಿಟ್ಟಿತ್ತು. ಆಮೇಲೆ ಸರಿ ಮಾಡಿದೆ. ಸೊ ಇವತ್ತಿಂದು ವಿಡಿಯೋ ನೋಡಿ ನಂಗೆ ನಿಜ ಖುಷಿ ಆಯಿತು. ಒಂದೇ ಡೈರೆಕ್ಷನಲ್ಲಿ ಕುಟಿ ಸ್ನೋ ಅಲ್ಲ ಅಲ್ಲ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವ್ನು ನೋಡಿ ನಮ್ಮ ಕನ್ವರ್ ಕರಿಯ. ಬಚ್ಚಮ್ಮ ಆಯ್ತಿರಮ್ಮ, ಬಂದೆ ಕೊಟ್ಟೆ, ವೇಸ್ಟ್ ಮಾಡಲ್ಲ ಟೈಮು.